ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಕಳುಲಿ ಕಳುಲಿಯಿಂದ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ಒಂದು ಟೀ ಜೊತೆ ಕರೆದಿರೋ ಒಂದು ಸ್ನ್ಯಾಕ್ಸ್ ಹೇಗೆ ಮಾಡೋದು ಏನು ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಇದು ಕಳುಲಿ ಅಂತ. ಇದು ಒಂದು ತರಕಾರಿ. ಇದು ಮಳೆಗಾಲದಲ್ಲಿ ಸಿಗುವಂಥ ಒಂದು ತರಕಾರಿ ಆಗಿರ್ತದೆ. ಇದನ್ನು ವರ್ಷಕ್ಕೆ ಒಂದು ಸಾರಿ ತಿನ್ನಬೇಕಂತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ಪಲ್ಯ ಮತ್ತು ಸಾರು ಎಲ್ಲ ಮಾಡ್ಕೋತಾರೆ. ನಾನಿವತ್ತು ಇದರಿಂದ ಕಳಲಿಯಿಂದ ಒಂದು ಏನು ಹೇಳ್ತಾರೆ, ಹಾಲ್ಗರ್ಗಿ ಅಂತ, ಕಳಲಿ ಹಾಲ್ಗರ್ಗಿ ಅಂತ ಮಾಡ್ತಾಯಿದ್ದೀನಿ ನೋಡಿ. ಅದಕ್ಕೆ ಬೇಕಾಗಿರೋ ವಸ್ತುಗಳು ನೋಡಿ. ಕಳಲಿ ಅದನ್ನು ಸ್ವಚ್ಛ ಮಾಡಿ ತೊಳೆದು ನೆನೆಸಿಟ್ಕೊಂಡಿರ್ಬೇಕು ಒಂದಿನ. ಮತ್ತು ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಬೇಕು. ಮತ್ತು ನೀರುಳ್ಳಿ ಮತ್ತು ಅಕ್ಕಿ ಹಿಟ್ಟು ನೋಡಿ. ಅಕ್ಕಿ ಹಿಟ್ಟು ಎಷ್ಟು ಬೇಕಾಗುತ್ತಪ್ಪ ಅಂದರೆ, 1 ಬೌಲ್ ಅಕ್ಕಿ ಹಿಟ್ಟಿಗೆ ಅರ್ಧ ಬೌಲ್ ಕಳಲಿ ಮತ್ತು ಅರ್ಧ ಬೌಲ್ ಸಣ್ಣಗೆ ಹೆಚ್ಚಿರುವ ನೀರುಳ್ಳಿ ಮತ್ತು ಅರ್ಧ ಬೌಲ್ ಕಾಯಿ ತುರಿ, ರುಚಿಗೆ ಉಪ್ಪು ಮತ್ತು ಕರಿಯಲು ಎಣ್ಣೆ. ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ, ಈ ಕೊಬ್ಬರಿ ಮತ್ತು ಈ ಕಳಲಿಯನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು ಬನ್ನಿ. ಆನಂತರ ಇದನ್ನು ನೀರು ಕುದಿಯಲಿಟ್ಟು ಈ ನೀರುಳ್ಳಿಯನ್ನು ಹಾಕಿ, ಆಮೇಲೆ ಈ ಅಕ್ಕಿ ಹಿಟ್ಟನ್ನು ಹಾಕಿ ಅದನ್ನು ಹಿಟ್ಟು ತಯಾರು ಮಾಡ್ಕೊಬೇಕು. ಹಾಲ್ಗರ್ಗಿ ಈ ಥರ ರೌಂಡ್ ಶೇಪಲ್ಲಿ ಇರುತ್ತಲ್ವ, ಆ ಥರ ಹಾಲ್ಗರ್ಗಿ ಮಾಡೋದು. ನಾವು ಕೇವಲ ಅಕ್ಕಿ ಹಿಟ್ಟು ಮತ್ತು ಕೊಬ್ಬರಿ ನೀರುಳ್ಳಿಯಲ್ಲಿ ಮಾಡೋದು ಗೊತ್ತು ನಮಗೆ. ಆದರೆ ಇದು ಸ್ಪೆಷಲ್ಲಾಗಿ ಕಳಲಿಯಿಂದ ತಯಾರಾಗಿರೋ ಒಂದು ಹಾಲ್ಗರ್ಗಿ ಆಗಿರ್ತದೆ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇವಾಗ 1 ಗ್ಲಾಸ್ ನೀರು ಪಾತ್ರೆಗೆ ಹಾಕ್ಕೊಳ್ಳೋಣ. ಮತ್ತು ಇದು ರುಬ್ಬಿದಾಗಿದೆ ನೋಡಿ. ಕಳಲಿ ಮತ್ತು ಕಾಯಿ ತುರಿ ಎರಡನ್ನ ರುಬ್ಬಿ ಆಗಿದೆ. ಇದನ್ನು ಇವಾಗ ಇದಕ್ಕೆ ಹಾಕಿ ಕುದಿಸ್ಕೊಳ್ಬೇಕು. ಇವಾಗ ಒಲೆ ಹಚ್ಕೊಳ್ಳೋಣ. ಇದು ಕುದಿಬೇಕಾಗುತ್ತೆ. ಇದು ಚೆನ್ನಾಗಿ ಕುದಿಯುವಾಗ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು. ಕಳಲಿ ಮತ್ತು ಕಾಯಿ ತುರಿ ರುಬ್ಬಿರೋದನ್ನು 1 ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸ್ಬೇಕು. ಕುದಿಸುವಾಗ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಬೇಕು. ಈ ನೀರು ಕುದೀತಾ ಇರುತ್ತಲ್ವ, ಆವಾಗೇ ಈ ಹೆಚ್ಚಿರೋ ನೀರುಳ್ಳಿ ಹಾಕಬೇಕಾಗುತ್ತೆ ನೋಡಿ. ನೀರು ಕುದೀತಿರುತ್ತೆ ಅಲ್ವ, ಆವಾಗೇ ಸಣ್ಣಗೆ ಹೆಚ್ಚಿರುವ ನೀರುಳ್ಳಿ. ಈ ನೀರುಳ್ಳಿ ಹಾಕೋದ್ರಿಂದ ಈ ಹಾಲ್ಗರ್ಗಿ ತುಂಬ ಟೇಸ್ಟ್ ಬರುತ್ತೆ. ಎಲ್ಲ ಕುದೀತಾ ಇದೆ ಇವಾಗ ನೀರು. ನೀರು ಮತ್ತು ಕಳಲಿ ಮತ್ತು ಕಾಯಿ ತುರಿ, ನೀರುಳ್ಳಿ ಇವೆಲ್ಲ ಚೆನ್ನಾಗಿ ಕುದೀತಾ ಇದೆ ನೋಡಿ. ಹೀಗೆ ಕುದೀತಿರುವಾಗ ಅಕ್ಕಿ ಹಿಟ್ಟು ಹಾಕ್ಕೊಬೇಕು. ನಾವು ರೊಟ್ಟಿಗೆಲ್ಲ ಹಿಟ್ಟು ಕುಡಿಸ್ಕೋತೀವಲ್ವ, ಆ ಥರ. ನೀರು ಕುದ್ದಿದ್ದಾಗಿದೆ. ಇವಾಗ ಅಕ್ಕಿ ಹಿಟ್ಟು ಹಾಕೋಣ ಬನ್ನಿ. 1 ಬೌಲ್ ಅಕ್ಕಿ ಹಿಟ್ಟಿಗೆ 1 ಬೌಲ್ ನೀರು 1 ಗ್ಲಾಸ್ ನೀರು ಸಾಕಾಗುತ್ತೆ. ಮತ್ತು ಏನಪ್ಪ ಅಂದರೆ, ಇದು ಹಿಡ್ಕೊಬಾರ್ದು, ಆ ಥರ ನಾವು ಮಿಕ್ಸ್ ಮಾಡ್ಕೊಬೇಕು. ನೀರಿಗೆ ಈ ಥರ ಹಿಡ್ಕೊಬಾರ್ದು. ನೋಡಿ, ಸರಿಯಾಗಿ ಹದವಾಗಿ ಬೆಂದಿದೆ. ಈ ಅಕ್ಕಿ ಹಿಟ್ಟು ಈ ಕಾಯಿ ತುರಿ ಮತ್ತು ನೀರು ಹಾಕಿದ್ವಲ್ವ, ಅದರಲ್ಲಿ ಚೆನ್ನಾಗಿ ಬೆಂದಿದೆ. ಮತ್ತು ಏನು ಮಾಡಬೇಕಪ್ಪ ಅಂದರೆ, ಮೊದಲಿಗೆ ಅಕ್ಕಿ ಹಿಟ್ಟನ್ನು ಜಲ್ಸಿಟ್ಕೊಂಡಿರ್ಬೇಕು. ಓಕೆನಾ? ನಾನು ಜಲ್ಸಿಟ್ಟಿದ್ದೆ, ಅದಕ್ಕೆ ಹಾಗೆ ಹಾಕಿದ್ದೀನಿ. ಅಡುಗೆ ಮಾಡೋರಿಗೆಲ್ಲ ಗೊತ್ತಿರುತ್ತಲ್ವ ಜಲ್ಸಿಟ್ಕೊಬೇಕು ಅಂತ, ಅದಕ್ಕೆ ನಾನು ಹೇಳಲಿಲ್ಲ. ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ.
ಇವಾಗ ಒಂದು ಸೆಕೆಂಡ್ ಬಾಯಿ ಮುಚ್ಚಿ ಇಟ್ಬಿಡೋಣ ಅದನ್ನು. ಒಂದು ಸೆಕೆಂಡ್ ಅಷ್ಟೇ, ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇಟ್ಕೊಂಡಿರೋಣ. ಅದು ಸ್ವಲ್ಪ ಉಗಿ ಎಲ್ಲ ಅದರಲ್ಲೇ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಂದಿರೋ ಥರ ಆಗುತ್ತೆ. ಈ ಥರ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡ್ಬಿಟ್ಟು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕಿ, ಈ ಒಂದು ಹಿಟ್ಟಿದೆಯಲ್ಲ ಅದಕ್ಕೆಷ್ಟು ಬೇಕಾಗುತ್ತೋ ಉಪ್ಪು ಅಷ್ಟನ್ನು ಹಾಕಿ ಈಗ ನಾದ್ಕೊಳ್ಬೇಕಾಗುತ್ತೆ ನೋಡಿ. ಈ ಥರ ಚಂದ ಮಾಡಿ ತುಂಬ ಬಿಸಿ ಇದೆ, ಆರಬೇಕು. ಆರ್ತಾ ಇದು ನಾದ್ಕೋತಾನೆ ಆರುತ್ತದು. ಗಟ್ಟಿ ಆಗಕ್ಕೆ ಬಿಡಬಾರ್ದು, ಯಾಕೆಂದರೆ ಈ ಥರ ಹಿಟ್ಟೆಲ್ಲ ಇರಬಾರ್ದು ಅದು ಕರಿಯುವಾಗ. ಅದಕ್ಕೋಸ್ಕರ ನಾವು ಸ್ವಲ್ಪನೂ ಹಿಟ್ಟು ಗಟ್ಟಿ ಆಗದ ಹಾಗೆ ಬಿಸಿ ಬಿಸಿದೇ ನಾದ್ಕೋತಾ ಹೋಗಬೇಕಾಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಬಂದಿದೆ. ನಾವು ನಾದಿದಾಗ ಚೆನ್ನಾಗಿ ಬಂದಿದೆ ನೋಡಿ, ಕರೆಕ್ಟಾಗಿದೆ. ನಾವು ಹಾಕಿರೋ ಪ್ರಮಾಣ ಅಕ್ಕಿ ಹಿಟ್ಟು ಮತ್ತು ನೀರು, 1 ಲೋಟ ನೀರಿಗೆ 1 ಬೌಲ್ ಅಕ್ಕಿ ಹಿಟ್ಟು ಹಾಕಿದ್ವಲ್ವ, ಅದೇ ರೀತಿಯಾಗಿ ಕರೆಕ್ಟಾಗಿ ಬಂದಿದೆ ನೋಡಿ. ಸ್ವಲ್ಪನೂ ಗಂಟಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನಾವು ಹೆಚ್ಚಿಗೆ ಈ ಒಂದು ಕೈಯಿಂದ ನಾದೋದೇ ಬೇಡ, ಆ ಥರ ಚೆನ್ನಾಗಿ ಬಂದಿದೆ. ಮತ್ತು ಇದನ್ನು ನಾವು ಈ ಥರ ಮಾಡ್ಕೊಬೇಕಾಗುತ್ತೆ. ಮತ್ತು ಕೈಗೆ ನೀರು ಬೇಕಾದರೆ ಹಚ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈ ಥರ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಕೈಗೆ ನೀರು ಹತ್ಕೊಳ್ಳೋದಾದರೆ ಹತ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನೋಡಿ ಈ ಥರ ಬರಬೇಕು. ಹೀಗೆ ಈ ಥರ ಒಂದು ಸ್ಟಿಕ್ ಥರ, ಒಂದು ಕೋಲ್ ಥರ ಉದ್ದ ಮಾಡ್ಕೊಂಡು ಕೈಯಲ್ಲೇ ಈಗ ರೌಂಡ್ ಹಾಕಬೇಕು. ಈ ಥರ ರೌಂಡ್ ಮಾಡ್ಕೊಬೇಕು. ಇದು ಹಾಲ್ಗರಿ ಅಂತ ನಮ್ಮ ಕಡೆ. ನಾವು ಬೆಳಗಿನ ತಿಂಡಿಗೂ ಮಾಡ್ಕೋತೀವಿ, ಮತ್ತು ಈ ಕಳಿಲಿ ಇರೋದ್ರಿಂದ ನಾವು ಮಧ್ಯಾಹ್ನ ಸ್ನ್ಯಾಕ್ಸ್ ಮಾಡ್ತಾ ಇರೋದು. ನೋಡಿ ಈ ಥರ ರೆಡಿ ಆಯ್ತು. ನೋಡಿ ಈ ಥರ ನಮಗೆ ಯಾವ ಆಕಾರ ಬೇಕು, ಅಂದರೆ ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು. ಮಕ್ಕಳಿಗೆ ಒಂದು ಚಿಕ್ಕದು 4 ಮಾಡಿಕೊಟ್ರೆ ನಾವು ತುಂಬ ಕೊಟ್ಟಿದ್ದಾರೆ ಅನ್ಕೊತಾರೆ ಅಲ್ವಾ, ಆ ಥರ. ನಮ್ಗೆ ಯಾವ ಆಕಾರ ಬೇಕು, ನಾವು ದೊಡ್ಡವ್ರು 2 ತಿಂದುಬಿಟ್ರೆ ಸಾಕು ಅಂದ್ಕೋತೀವಲ್ವ, ಆ ಥರ. ನೋಡಿ ಈ ಥರ ಮಾಡಿಟ್ಕೊಂಡು ಈಗ ಕರ್ಕೋಬೇಕು. ಬಾಣಲಿ ಇಡೋಣ ಬನ್ನಿ. ಬಾಣಲಿ ಇಟ್ಟಿದ್ದಾಗಿದೆ. ಇವಾಗ ಎಣ್ಣೆ ಹಾಕೋಣ. ಎಣ್ಣೆ ಕಾಯ್ತಾ ಇದೆ. ಇವಾಗ ಎಣ್ಣೆ ಕಾಯ್ತಾ ಇದೆ ನೋಡಿ. ಇವಾಗ ಏನು ಮಾಡಬೇಕಪ್ಪ ಅಂದರೆ, ಹೀಗೆ ಹಾಕೋಕ್ಕಾಗಲ್ಲ ಈ ಎಣ್ಣೆಗೆ, ಇದನ್ನು ಹೀಗೆ ಕರಿಯೋದಕ್ಕಾಗಲ್ಲ. ಇದನ್ನು ಹಾಗೆ ಕರಿಬಾರ್ದು ಅಂತ ನಮ್ಮ ಅತ್ತೆ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದಾರೆ ನೋಡಿ. ಏನು ಗೊತ್ತಾ, ಇದು ಒಂದು ಕಡ್ಡಿ, ಬೇವಿನ ಕಡ್ಡಿ ಏನಾದರೂ ಇರುತ್ತಲ್ವ, ಕರಿಬೇವಿನ ಕಡ್ಡಿ ಎಲ್ಲ, ಅದನ್ನು ಹೀಗೆ ಚುಚ್ಕೊಳ್ಬೇಕು. ಆ ಕಡ್ಡಿಯಿಂದ ಈ ಥರ 1 2 3 ಥರ 4 ಎಷ್ಟಾದರೂ ಒಂದು ಈ ಥರ ಚುಚ್ಕೊಂಡು ಕರಿಯೋದ್ರಿಂದ ಇದು ಎಣ್ಣೆಲಿ ಹಾಕಿದಾಗ ಹಾರುತ್ತೆ ಅಂತ ಭಯ ಪಟ್ಕೊಂಡು ಈ ಹಾಲ್ಗರ್ಗೆ ಎಲ್ಲ ಮಾಡೋದಿಲ್ಲ ಕೆಲವರು. ಅದಕ್ಕೋಸ್ಕರ ಈ ಥರ ಒಂದು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದನ್ನು ನೀವು ಕೂಡ ಕರಿಯುವಾಗ ಈ ಥರ ಮಾಡ್ಕೊಳ್ಳಿ, ಓಕೆನಾ. ನೋಡಿ ಈ ಥರ ಎಲ್ಲ ಒಂದು ಹಾಲ್ಗರ್ಗಿಗಳಿಗೂ ಮಾಡ್ಕೊಬೇಕಾಗುತ್ತೆ. ಈ ಥರ ನೋಡಿ ಎಲ್ಲದಕ್ಕೂ ಆಯಿತು. ಇವಾಗ ಲಾಸ್ಟ್ ಇದೊಂದಿದೆ, 1 ನಿಮಿಷ ಮಾಡ್ತಾಯಿದ್ದೀನಿ. ಈ ಟ್ರಿಕ್ ನೀವು ಉಪಯೋಗಿಸ್ಕೊಳ್ಳಿ. ಈ ಥರ ಮಾಡ್ದೇ ಯಾರು ಕರಿಯೋದಕ್ಕೆ ಹಾಕೋದಕ್ಕೆ ಹೋಗಬೇಡಿ ಬಳ್ಳಿಗೆ, ಓಕೆನಾ. ಎಣ್ಣೆ ಇಟ್ಕೊಂಡಿರ್ತೀವಲ್ವ, ಆ ಬಳ್ಳಿಗೆ ಇದನ್ನು ಹಾಕೋ ಹಾಗಿಲ್ಲ. ಈ ಥರ ಎಲ್ಲ ಒಂದು ಈ ಕೋಡ್ಬಳೆ ಆಕಾರದಲ್ಲಿರೋ ಒಂದು ಹಾಲ್ಗರ್ಗಿ, ಈ ಕೋಡ್ಬಳೆ ಆಕಾರದಲ್ಲಿರೋ ಒಂದು ತಿಂಡಿ ಇದೆ ಅಲ್ವಾ, ಇದಕ್ಕೆ ನಾವು ಈ ಥರ ಮಾಡ್ಕೊಳ್ಳೇಬೇಕು. ಮಾಡಿಕೊಂಡೇ
ಹಾಕ್ಕೊಳ್ಬೇಕಾಗುತ್ತೆ ಕರಿಯೋದಕ್ಕೆ. ಓಕೆನಾ? ಬನ್ನಿ ಇವಾಗ ಕರಿಯೋಣ. ನೋಡಿ, ಈ ಥರ ಚಿಕ್ಕದು ಮಾಡಿದರೂ ಕೂಡ ಇದಕ್ಕೆ ಹೋಲ್ ಮಾಡಲೇಬೇಕಾಗುತ್ತೆ. ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಎಲ್ಲದಕ್ಕೂ ಹೋಲ್ ಮಾಡ್ಕೊಳ್ಲೇಬೇಕು. ಓಕೆನಾ? ಹಾಗೆ ಮಾಡೋರು ಯಾರು ಅಂತ ದಯವಿಟ್ಟು ಕರಿಯೋದಕ್ಕೆ ಹೋಗಬೇಡಿ. ಮಾಡಿಕೊಂಡೆ ಈ ಥರ ಹೋಲ್ಗಳನ್ನು ಮಾಡಿಕೊಂಡೇ ಕರೀರಿ. ಓಕೆ? ಬಾಣಲೆಗೆ ಹಾಕಾಯಿತು, ಬೇಯ್ತಾ ಇದೆ. ಕಳುಲಿ ಹಾಲ್ಗರ್ಗಿ ಬೇಯ್ತಾ ಇದ್ದಾವೆ. ಒಂದು ನಿಮಿಷ ತೆಗ್ಬಿಡೋಣ. ನಾವು ಹೋಲ್ ಮಾಡಿರೋದ್ರಿಂದ ಏನು ಹಾರಲ್ಲ, ಹೆದರ್ಕೊಳ್ಳೋದು ಬೇಡ. ಹೋಲ್ ಮಾಡಲಿಲ್ಲ ಅಂದರೆ ಹಾರುತ್ತೆ, ಎಣ್ಣೆಯಿಂದ ಸಿಡಿಯುತ್ತೆ. ಅದಕ್ಕೆ ಹೋಲ್ ಮಾಡ್ಕೊಬೇಕು. ನೋಡಿ, ಈ ಥರ ಕೆಂಪಗೆ ಕರ್ಕೊಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಕೆಂಪಗೆ ಬಂದಿದೆ. ಈ ಥರ ಕೆಂಪು ಕರಿಲಿಲ್ಲ ಅಂದರೆ ಟೇಸ್ಟ್ ಇರೋದಿಲ್ಲ. ಅದಕ್ಕೆ ಕೆಂಪಗೆ ಕರಿಬೇಕು. ವಾವ್, ಸೂಪರ್ ಆಗಿರೋ ಒಂದು ಹಾಲ್ಗರ್ಗಿ ರೆಡಿ ನೋಡಿ. ಇದನ್ನು ಮೊದಲನೇದು ಸಣ್ಣದು ಕರೆದಿರ್ತೀವಲ್ವ, ಇದನ್ನ ದೇವರಿಗೆ ಎತ್ತಿಟ್ಬಿಡೋಣ. ಯಾವಾಗಲೂ ನಾವು ಮನೇಲಿ ಏನಾದರೂ ಕರೆದಾಗ ನಾವು ದೇವರಿಗೆ ಅಂತ ಎತ್ತಿಡಬೇಕಾಗುತ್ತೆ ನೋಡಿ. ಆ ಥರ ದೇವರಿಗೆ ಅಂತ ಎತ್ತಿಟ್ಟಾಗ ನಾವು ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡ್ಕೊಂಡು ತಿಂತೀವಿ ಅಂತ ಹಿಂದಿನವರಿಂದ ಮಾಡ್ತಾಯಿದ್ರು. ಅದಕ್ಕೆ ನಾವು ಆ ಥರ ಮಾಡ್ತಾಯಿದ್ದೀವಿ ನೋಡಿ. ಇವಾಗ ಕಳುಲಿ ಹಾಲ್ಗರ್ಗಿ ಅಂದರೆ ಕಳುಲಿಯ ಕೋಡುಬಳೆ ಅಂತ ನಾವು ಅನ್ಕೊಬೋದು. ಯಾಕೆ ಅಂದರೆ ಕೋಡುಬಳೆ ಗಟ್ಟಿಯಾಗಿರುತ್ತೆ, ಇದು ಕೂಡ ಚೆನ್ನಾಗಿರುತ್ತೆ ನೋಡಿ. ಮುರಿದು ತೋರಿಸ್ತೀನಿ ಬೇಕಾದರೆ. ನೋಡಿ ಎಷ್ಟು ಗರ್ಗರಿಯಾಗಿದೆ. ಆಹಾ, ಕರುಮ್ ಕರುಮ್ ಅನ್ನೋ ಒಂದು ಹಾಲ್ಗರ್ಗಿಯನ್ನು, ಕೋಡುಬಳೆಯನ್ನು ಈ ಥರ ಕೊಬ್ಬರಿ ಚಟ್ನಿಯೊಂದಿಗೆ ಹತ್ಕೊಂಡು ತಿಂದುಬಿಟ್ರೆ ಆಹಾ ಸೂಪರಾಗಿರುತ್ತೆ. ಒಂದು ಟೇಸ್ಟಿಯಾದ ಕಳಲಿ ಹಾಲ್ಗರ್ಗಿ, ಕಳಲಿ ಕೋಡುಬಳೆ ಅಂತ ಒಂದು ಕಳಲಿಯಿಂದ ಒಂದು ತಯಾರಿಸಿದ ಒಂದು ಅಡುಗೆ ನೋಡಿ. ತಿಂಡಿ ಬೆಳಗಿನ ತಿಂಡಿಗಾದರೂ ಮಾಡ್ಕೊಬೋದು, ಅಥವಾ ಮಕ್ಕಳು ಸ್ಕೂಲಿಂದ ಬರ್ತಾರಲ್ವಾ ಆವಾಗೂ ಕೂಡ ಮಾಡ್ಕೊಬೋದು. ಈ ರುಚಿಯಾದ ಒಂದು ಕಳಲಿ ಕೋಡುಬಳೆ, ಕಳಲಿ ಹಾಲ್ಗರ್ಗಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್. ಒಂದು ಸಾರಿ ನೀವು ಟ್ರೈ ಮಾಡಿ. ಓಕೆನಾ? ಮೊದಲಿಗೆ ಹಾಲ್ಗರ್ಗಿ ಅಷ್ಟೇ ಟ್ರೈ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಅದು ರೂಢಿ ಆದಮೇಲೆ ಈ ಕಳಲಿಯಿಂದ ಮಾಡ್ಕೊಳ್ಳಿ. ಕಳಲಿ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ ನೋಡಿ. ಅದೊಂದು ಸಸ್ಯವಾಗಿರ್ತದೆ, ಅಂದರೆ ತರಕಾರಿಯಾಗಿರ್ತದೆ. ಅದನ್ನು ತಿನ್ನೋದ್ರಿಂದ ಕಬ್ಬಿಣದ ಅಂಶ ಇರುತ್ತಂತೆ. ಆ ಒಂದು ತರಕಾರಿಯಲ್ಲಿ ಕಬ್ಬಿಣದ ಅಂಶ ಇರುತ್ತಂತೆ. ವರ್ಷಕ್ಕೆ ಒಂದು ಬಾರಿ ಆದರೂ ಈ ಕಳಲಿಯನ್ನು ತಿನ್ಕೊಳ್ಬೇಕಂತೆ. ಕಬ್ಬಿಣದ ಅಂಶ ನಮಗೆ ಸಿಗುತ್ತೆ ಅಂತ ಹೇಳಿ ನಮ್ಮ ಅಜ್ಜಿ ಎಲ್ಲ ಹೇಳ್ತಾಯಿದ್ರು. ಅವರು ಕೋಡುಬಳೆ ಅಥವಾ ಮತ್ತು ಇದ್ರ ವಡೆ ಮತ್ತು ಕಳಲಿ ವಡೆ ಮತ್ತು ಕಳಲಿ ಪಲ್ಯ, ಕಳಲಿ ಸಾರು, ಕಳಲಿ ಸಾಸ್ವೆ ಅಂತ ಕೂಡ ಮಾಡ್ಕೋತಾರೆ. ಸೂಪರಾಗಿರುತ್ತೆ. ರೊಟ್ಟಿಗಂತೂ ಕಳಲಿ ಸಾಸ್ವೆ, ಕಳಲಿ ಪಲ್ಯಗಳು ಸಖತ್ತಾಗಿರುತ್ತೆ. ನೀವು ಒಂದು ಬಾರಿ ಈ ರೀತಿಯಾಗಿ ಟ್ರೈ ಮಾಡ್ಕೊಳ್ಳಿ. ಓಕೆನಾ? ಸಖತ್ತಾಗಿರೋ ಸೂಪರಾಗಿರೋ ಕಳಲಿ ಕೋಡುಬಳೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.